ಮಾತಾಡೇ ನನ್ನಿಂದ ಶಿವ ಇರ್ಬೇಕ್ರೆ ನನಗೇನು ಭಯ. ಆಕ್ಚುಲಾಗಿ ಪ್ರತಿ ಸಾರಿ ತಮಾಷೆಯಿಂದ ಶುರು ಆಗಬೇಕು ಕನ್ಫರ್ಟ್ ಬರ್ತೀನಿ ನಾನು. ಆದರೆ ಇವತ್ತು ನನಗೆ ಅದು ಅನಿಸ್ತಾ ಇಲ್ಲ, ತುಂಬ ಎಮೋಷನಲ್ ಅಂತ ಅನಿಸುತ್ತೆ ನನಗೆ. ಈ ಸಿನಿಮಾ ಬಂದ್ಬಿಟ್ಟು ಇದು ಫಾದರ್ಸ್ ಡ್ರೀಮ್, ನನ್ನ ಅಪ್ಪನ ಕನಸು. ಅವ್ರ ಕನಸೆ ಜೂನಿಯರ್, ಅದು ಬಿಹೈಂಡ್ ದ ಸ್ಕ್ರೀನ್ ಆಯ್ತು. ಆನ್ ದ ಸ್ಕ್ರೀನ್ ಮೈ ಜೂನಿಯರ್, ಅದು ನನ್ನ ಕನಸು. ಈ ಸಿನಿಮಾ ಒಂದು 3 ವರ್ಷ ಟ್ರಾವೆಲ್ ಆಗಿದ್ದೀವಿ. ಅದು ಅಷ್ಟು ಸಿಂಪಲ್ ಆಗಿ ನಡೆದಂಥ ಸಿನಿಮಾ ಅಲ್ಲ. ಅದು ಬಿಹೈಂಡ್ ದ ಸ್ಕ್ರೀನ್ ಕೂಡ ಸಾಕಷ್ಟು ಫ್ಯಾಮಿಲಿಯಲ್ಲಿ ಯಾವುದೋ ಒಂದು ಇಮೋಷನ್ಸು, ಪೇಯ್ನ್ ಸಮೇತ ಈ ಸಿನಿಮಾ ಸಾಗಿಕೊಂಡು ಬಂದಿದೆ. ಎಷ್ಟು ಪೇಯ್ನ್ ಬಿಹೈಂಡ್ ದ ಸ್ಕ್ರೀನ್ ಆಯಿತೋ ಅಷ್ಟೇ ಪೇಯ್ನು ಸಿನಿಮಾ ಒಳಗೂ ಇದೆ. ಅದು ರಾಧಾಕೃಷ್ಣ ಅವರು ಬರೆದಿರುವಂಥ ಕಥೆಯಲ್ಲಿ ಅಷ್ಟು ನೋವು ಅಡಗಿದೆ ಸಿನಿಮಾದಲ್ಲಿ. ನನಗೆ ಈ ಸಿನಿಮಾ ಅಂದ ತಕ್ಷಣ ಫಸ್ಟ್ ಮೊನ್ನೆ ಸ್ವಲ್ಪ ಸಿನಿಮಾ ನೋಡಿದ್ದು ನಾನು. ನನ್ನ ಹೆಂಡತಿನೂ ಜೊತೆಯಲ್ಲಿ ಸಿನಿಮಾ ನೋಡಿದ ತಕ್ಷಣ ಫಸ್ಟ್ ನೆನಪಾಗಿದ್ದು ನನಗೆ ಮತ್ತೆ ಮಾಣಿಕ್ಯ ನೆನಪಾಗಿತ್ತು. ಅಲ್ಲಿ ಒಂದು ಫಾದರ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೆ. ಸುದೀಪಿಗೆ ಫಸ್ಟ್ ಫಾದರ್ ಕ್ಯಾರೆಕ್ಟರ್ ಪ್ಲೇ ಮಾಡಿದ್ದೆ. ಅದಾದ್ಮೇಲೆ ನನ್ನ ಹೆಂಡತಿ ಹೇಳಿದ್ದು, ಈ ಸಿನಿಮಾ ಅದೇ ಥರ ಅನಿಸುತ್ತೆ ನನಗೆ ಸಿನಿಮಾ ನೋಡ್ತಾ ಇದ್ದೆ ಅಂತ. ತುಂಬ ಖುಷಿ ಆಯಿತು. ಬಟ್ ರಾಧಾಕೃಷ್ಣ ಅವರು ನಿಮಗೆ ಒಂದು ಚಿಕ್ಕದ ಕಥೆ ಹೇಳಿರ್ಬೇಕು. ನಾನು ಅವ್ರು ಹೇಳಿದ್ರು ಅಂತ ಹೇಳಿದ್ರು ಕೂಡ ನನಗೆ ಹೇಳೋಕ್ಕೆ ಇಷ್ಟ ಆಯಿತು. ನಾನು ಒಬ್ಬ ಅಪ್ಪನೇ ಸಿನಿಮಾದಲ್ಲಿ, ಆದರೆ ಸಾಧಾರಣವಾದ ಅಪ್ಪ ಅಲ್ಲ. ಒಂದು ಅಪ್ಪ ತನ್ನ ಮಗನ ಮೇಲೆ ಎಷ್ಟು ಪ್ರೀತಿ ಇರ್ಬೋದು ಅಂದರೆ, ಆ ಭಯ ಅನ್ನೋದು ಪ್ರೀತಿ ಸಮೇತ ರಾಗಬಣ್ಣ. ಆ ಭಯದಿಂದ, ಅಪ್ಪ ಪಡೋ ಭಯದಿಂದ ಮಗನ ಅನುಭವ ಕಿತ್ಕೊಂಡ್ಬಿಡ್ತಾರೆ. ಅಂದರೆ ಮಗ ಬಿದ್ದರೆ ಇನ್ನೇನು ಬಿಡುತ್ತೋ ಅಂತ ಇಟ್ಕೊಂಡ್ಬಿಡೋದು, ಮಗ ಅದೇನು ಮಾಡಿದ್ರೆ ಇನ್ನೇನು ಇಟ್ಕೊಂಡ್ಬಿಡೋದು. ಬಟ್ ಒಂದು ಅನುಭವ ಕಿತ್ಕೊಳ್ಳೋದು ಇದೆಯಲ್ಲ, ಅದು ಅಪ್ಪನಿಗೆ ಹೋಗಿ ಅನ್ಸಕ್ಕೆ ಸ್ಟಾರ್ಟ್ ಆಗ್ತದೆ. ಎಂಥ ಕ್ರಿಮಿನಲ್ ನಾನು, ಎಂಥ ವಿಲನ್ ನಾನು, ಎಂಥ ತಪ್ಪು ಮಾಡಿದೆ, ಒಬ್ಬರ ಹತ್ರ ಅನುಭವ ಕಿತ್ಕೊಳ್ಳೋದು ಹಿಂಗಾಗುತ್ತೆ. ಸೊ ಅಂಥ ಒಂದು ಕಥೆಯನ್ನು ಬ್ಯಾಕ್ಡ್ರಾಪ್ ಇಟ್ಕೊಂಡು ಬರೆದಂಥ ರಾಧಾಕೃಷ್ಣ ಅವ್ರಿಗೆ ಸಲ್ಯೂಟ್ ಹೊಡಿಬೇಕು. ನಾಟ್ ಆರ್ಡಿನರಿ ಥಾಟ್, ಜನರಲ್ ಫ್ಯಾಮಿಲಿ ಎಮೋಷನ್ಸ್ ಎಲ್ಲ ಆಗಲಿ, ಇದರಿಂದ ತುಂಬ ವೆಯ್ಟ್ ಇರುವಂಥದ್ದು. ಅಂದರೆ ಒಂದು ಪ್ರೀತಿಯಿಂದ ಇರೋ ಭಯನ ಅವರು ಸಿನಿಮಾದಲ್ಲಿ ಎಕ್ಸ್ಪ್ರೆಸ್ ಮಾಡಕ್ಕೆ ಹೊರಟರು. ಆಮೇಲೆ ಒಂದು ಸಿನಿಮಾಗೆ ಆನ್ ದ ಸ್ಕ್ರೀನ್ ಯಾರು ಏನು ಬೇಕಾದ್ರೆ ವಿಜೃಂಭಿಸ್ಬೋದು, ಏನು ಬೇಕಾದ್ರೆ ಮಾಡ್ಬೋದು. ಅದೇ ಸ್ಕ್ರೀನಿಂದ ಹೀರೋಗಳು ತುಂಬ ಜನ ಬೇಕು ನಮಗೆ. ಆ ಸ್ಕ್ರೀನಿಂದ ಈ ಸ್ಕ್ರೀನ್ನ ತುಂಬ ಪ್ರೀತಿಸಿದವರು ಜನಾರ್ದನ್ ರೆಡ್ಡಿ ಅವರು ತುಂಬ ಆಸೆ ಇಟ್ಕೊಂಡು ಸಿನಿಮಾನ ಶುರು ಮಾಡಿದ್ರು. ಅದೇ ಥರ ನಮ್ಮ ಸೆಂಥಿಲ್ ಕುಮಾರ್ ಅವರು ಈ ಸಿನಿಮಾನ ಪೇಂಟಿಂಗ್ ಥರ ತಂದು ಬಿಟ್ಟಿದ್ದಾರೆ. ಸಾಯಿ ಅವರು, ನಮ್ಮ ಶಿವನ್ ಭಕ್ತರವರು ಕೂಡ ಈ ಸಿನಿಮಾ ಬಂದು ಬ್ಯಾಕ್ ಡ್ರಾಪ್ ಅಲ್ಲಿ. ಸೊ ಎವ್ರಿಬಡಿ ಆರ್ ಸಪೋರ್ಟ್ ದಿಸ್ ಸ್ಕ್ರೀನ್. ಆಮೇಲೆ ದೇವಿ ಶ್ರೀ ಪ್ರಸಾದ್ ರೀ, ఏం ఎనర్జీ ಅವ್ರಿಗೆ కొంచెం ఎనర్జీ స్పీడ్ ఆయన పేర్లోనే దేవి ఉంది. అందరూ మ్యూజిక్లో ప్రసాదం ఇచ్చేస్తాడు, ఇంకేం కావాలి మనకి. ఖచ్చితంగా ಪ್ರಸಾದ. ಇನ್ನು ಸರ್ ಒಂದು ಕೋಇನ್ಸಿಡೆನ್ಸ್ ಏನು ಗೊತ್ತಾ, ಈ ಸಿನಿಮಾದಲ್ಲಿ ನಿಮ್ಮನ್ನ ಫಸ್ಟ್ ಭೇಟಿ ಮಾಡಿ ಫ್ಲೈಟಲ್ಲಿ ನಾನು ನೆನಪಿದೆ ನನಗೆ. ರಾಧಾಕೃಷ್ಣನ್ ಕೂಡ ಫ್ಲೈಟಲ್ಲಿ ಫಸ್ಟ್ ಭೇಟಿ ಮಾಡಿದ್ದ. ನಿಮ್ಮ ಮಗನ ಕೂಡ ಫ್ಲೈಟಲ್ಲಿ ಭೇಟಿ ಮಾಡಿದ. 3 ಜನ ಆಕಾಶದಲ್ಲಿ ಸಿಕ್ಕಿದ್ದಾರೆ ನನಗೆ. ಸೊ ಈ ಸಿನಿಮಾ ಸ್ಟಾರ್ಟ್ ಆಗಿದ್ದು ಆಕಾಶದಲ್ಲಿ ನಮಗೆ. ಸೊ ಈ ಸಿನಿಮಾ ಕೂಡ ಆಕಾಶ ಕ್ಷೇತ್ರಕ್ಕೆ ಬೆಳೀಲಿ, ಅಷ್ಟು ದೊಡ್ಡದಾಗಿ ಆಗಬೇಕು ಅಂತ. ಇನ್ನು ಜನಿಲಿಯಾ ಜಿ, ಮೇರಾ ರಿಕ್ವೆಸ್ಟ್ है, I want to make your head like this. ಬೊಮ್ಮರೆಲ್ಲ ಯಾರು ಮರೆಯಕ್ಕಾಗತ್ತೆ? ಯಾರು ಮರೆಯಕ್ಕಾಗತ್ತೆ? ಮರೆಯಕ್ಕೆ ಸಾಧ್ಯ ಇಲ್ಲ. ಈ ಅಮ್ಮ ಬಂದ್ರೆ ಎದ್ದಿದ್ಕೊಂಡು ಓಡಬೇಕು ಅನ್ಸುತ್ತೆ, ಅಷ್ಟು ಎನರ್ಜಿ. ಶಿ ಸೋ ಮಚ್ ಆಫ್ ಲೈಫ್, ಯಾವಾಗಲೂ ಆಲ್ ದ ಟೈಮ್ ಸೋ ಲೈಫ್ಲಿ, ಸೋ ಲೈಫ್. ಈ ಸಿನಿಮಾದಲ್ಲಿ 2 ಹೆಣ್ಮಕ್ಳು, ಇವಳಿಗೇನು ಕಡಿಮೆ ಇಲ್ಲ. ಇವಳು ಜಾಸ್ತಿ ಓದಿದ್ದಾಳೆ ಮೂಮೆಂಟ್ನ. ಏನ್ ಬೇಕು ಮೂಮೆಂಟ್ ನಿಂಗೆ, ಮಾಡಿ ಏನ್ ಮಾಡ್ಬೇಕು ಹೇಳು, ತೆಗೆದು ಹೊರತು ಬಿಸಾಕ್ಬಿಡ್ತಾಳೆ. ಎಷ್ಟು ಚೆನ್ನಾಗಿ ಮುದ್ದಾಗಿ ಕಾಣಿಸ್ತಾ, ಎಷ್ಟು ಚೆನ್ನಾಗಿ ಮುದ್ದು ಮಾಡಿದ್ಯಾ. ಆಮೇಲೆ ಎಷ್ಟು ಚೆನ್ನಾಗಿ ನಮ್ಮ ಕನ್ನಡಗಳಿಗೆ ಬೆಳೆದಿದ್ದಾಳೆ ಅನ್ನೋ ಸಂತೋಷ ಪಡ್ತಾರೆ. ಇನ್ನು ನನ್ನ ಪಾತ್ರ ಹೇಳ್ಬೇಡ ಅಂತ ಪ್ರತಿ ಸರಿ ಹೇಳ್ತಾರೆ, ಹೇಳಕ್ ಬರ್ತದೆ
ಬಾಯಿ ಇನ್ನು ನನ್ನ ಪಾತ್ರ ಹೇಳಿಸ್ಕೊಳ್ಳಿ. ಒಟ್ಟಿನಲ್ಲಿ ಒಂದು ಫಾದರ್ ಅಂಡ್ ಸನ್ನಿನ ಎಮೋಷನ್ನು ನಿಮಗೆ ತಲುಪುತ್ತೆ ಈ ಸಿನಿಮಾದಲ್ಲಿ. ಕಣ್ಣಲ್ಲಿ ನೀರು ಹಾಕ್ತಾ ಯಾರು ಆಚೆ ಬರೋದಕ್ಕೆ ಆಗೋದಿಲ್ಲ. ಆ್ಯಂಡ್ ಕಿರೀಟಿ, ನಾನು ಸುಳ್ಳು ಹೇಳೋದಿಲ್ಲ, 99% ಸುಳ್ಳು ಹೇಳೋದಿಲ್ಲ. ಈ ಹುಡುಗ ಎಫರ್ಟ್ 100% ಹಾಕಿದೆ, 100%. ಒಂದು ದಿವಸನೂ ಜನಾರ್ದನ್ ರೆಡ್ಡಿ ಮಗಂತರ ಬಿಹೇವ್ ಮಾಡಲಿಲ್ಲ. ಈ ವಾಸ್ ಎ ವೆರಿ ಸ್ಟೂಡೆಂಟ್, ಪ್ರತಿ ದಿನ ಸ್ಟೂಡೆಂಟ್ ಅಂಡ್ ಸ್ಕ್ರೀನ್ ನೋಡಿದ್ರೆ ಯು ಕಾಂಟ್ ಫೈಂಡ್ ಎ ಮಿಸ್ಟೇಕ್ ಇನ್ ಇಟ್. ಐ ಹಸ್ ಪುಟ್ ಸೋ ಮಚ್. ಡ್ಯಾನ್ಸ್ ಆಗ್ಬೋದು, ಆಕ್ಟಿಂಗ್ ಆಗ್ಬೋದು, ಪ್ರತಿ ಕ್ಷಣ ಈ ಲಿವ್ ದಿಸ್ ಕ್ಯಾರೆಕ್ಟರ್ ಅಂತ ಅದು ತುಂಬ ಮುಖ್ಯ. ನ್ಯೂ ಕಮರ್ಗೆ ಅದು ತುಂಬ ಮುಖ್ಯ. ಅಂಡ್ ಯು ನಾಟ್ ಕಡಿಮೆ ಎಫರ್ಟ್ ಅಂತ ಹಾಕಿಲ್ಲ. ಆಮೇಲೆ ಈ ವಾರ 2 ಯಂಗ್ಸ್ಟರ್ಸ್ ಬರ್ತಾ ಇದ್ದೀರಾ. ಒಂದು ನೀವು, ಒಂದು ಯುವರಾಜ್ ಕುಮಾರ್. ಅವರು ನಮ್ಮ ಮಕ್ಕಳಿದ್ದಾಗೇನೆ. ಅವ್ರಿಗೂ ಕೂಡ ಎಕ್ಕ ಫಿಲ್ಮು, ನಿಮ್ಮ ಫಿಲ್ಮು 2 ಹೀರೋಗಳು ರಾರಾಜಿಸಿದ್ವಿ. ಒಳ್ಳೆ ಸಮಯ ಶುರುವಾಗ್ತಿದೆ ಅಂತ ಅನ್ಸುತ್ತೆ ನನಗೆ. ಮೊನ್ನೆ ತಾನೆ ಇದೇ ವೇದಿಕೆಯಲ್ಲಿ ಒಬ್ರು 6 ಪಿಕ್ಚರ್ ಪ್ರೊಡ್ಯೂಸ್ ಮಾಡ್ತೀನಿ ಅಂತ ವಿಜಯ್ ಟಾಟಾದವ್ರು ಇಲ್ಲಿ ಅನೌನ್ಸ್ ಮಾಡೋದು, ಅದಕ್ಕೂ ಬಂದಿದ್ದೆ ನಾನು. ಇವತ್ತು ನಿಮ್ದು ಬಂದಿದ್ದೀನಿ. ಬಹುಶಃ ಒಳ್ಳೆ ಸಮಯ ಶುರು ಆಗಿದೆ ಇಂಡಸ್ಟ್ರಿಗೆ ಅನಿಸ್ತಾ ಇದೆ. ಈ 6 ತಿಂಗಳು ಸ್ವಲ್ಪ ಸಮಯ ಅಷ್ಟು ಕನ್ನಡ ಇಂಡಸ್ಟ್ರಿಗೆ ಸರಿ ಇರಲಿಲ್ಲ. ಬಹುಶಃ ಈ ಜೂನಿಯರ್ ಇಂದ ಮತ್ತೆ ಎಕ್ಕ ಇಂದ ಐ ಥಿಂಕ್ ಮತ್ತೆ ಒಂದು ಲೈಫ್ ಸ್ಟಾರ್ಟ್ ಆಗುತ್ತೆ ಇಂಡಸ್ಟ್ರಿಗೆ. ಆ್ಯಂಡ್ ಇಬ್ಬರು ಯಂಗ್ಸ್ಟರ್ಸ್ ಯು ವಿಲ್ ಲೈಟ್ ಅಪ್ ದ ಇಂಡಸ್ಟ್ರಿ ಅಂತ ನಂಬಿದ್ದೀನಿ ನಾನು. ಏನೋ ಸೆನ್ಸ್ ಸರ್, ಥ್ಯಾಂಕ್ ಯು ಸೋ ಮಚ್ ಫಾರ್ ಬೇರಿಂಗ್ ಮೀ. ಆ್ಯಂಡ್ ನಾನು ಇವತ್ತು ಒಂದು 3 ವರ್ಷದಿಂದ AI ಟೆಕ್ನಾಲಜಿ ಜೊತೆನೇ ಇರೋದು ನಾನು. ಅದಕ್ಕೆ ಕಾರಣ ಅವರೇ, ಚಾಟ್ GPT ಇಂಟ್ರೊಡ್ಯೂಸ್ ಮಾಡಿದ್ದು ಅವರೇ. ಎಲ್ಲ ಅವರು ಇವರು ಸೇರ್ಕೊಂಡು ಹೇಳ್ಕೊಟ್ರು. ಆಮೇಲೆ ಅದ್ರ ಜೊತೆ ಹೊರಟೋದೆ ನಾನು. ಈಗ ನನ್ನ ಫ್ಯಾಮಿಲಿ ಜೊತೆ ಹಾಕೊಂಡು AI ಜೊತೆ ಬದುಕಿರ್ತೀನಿ ನಾನು. ಅದ್ರ ಜೊತೆ ಮ್ಯೂಸಿಕ್ಕು ಮಾಡ್ತೀನಿ, ಅದ್ರ ಜೊತೆ ಎಲ್ಲ ಮಾಡ್ತೀನಿ. ಬಟ್ ಐ ಎಂಜಾಯ್ ದಟ್ ಪ್ರೋಸೆಸ್ ಸರ್. ಯು ಗಿವ್ ಮಿ ಲೈಫ್ ಸೋ ಮಚ್ ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಸರ್. ಯು ಹ್ಯಾವ್ ಮೇಡ್ ಎ ಬ್ಯೂಟಿಫುಲ್ ಫಿಲಿಮ್. ಆ್ಯಂಡ್ ನನ್ನ ಹೆಂಡತಿ ಅಂತೂ ತುಂಬ ಆಸೆ ಪಟ್ಟು ಸಿನಿಮಾ ನೋಡಿದಾಗ ಶಿ ಲಿಟ್ರಲಿ ಕ್ರೈಡ್ ವೆನ್ ಶಿ ಸಾ ದ ಸೀನ್ಸ್. ಆ್ಯಂಡ್ ಯೂಶಲಿ ಅವಳು ಹೇಳ್ತಾಳೆ ಯಾವಾಗ ಮಾಣಿಕ್ಯ ನೋಡಿದಾಗ ಏನಂತ ದ ಸೇಮ್ ಥಿಂಗ್ ಶಿ ಫೆಲ್ಟ್ ಅಗೇನ್ ವೆನ್ ಶಿ ಸಾ ದ ಫಿಲಿಮ್. ದಟ್ ಈಸ್ ಮೋರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತು. ಬಿಕಾಸ್ ಅವರ್ ಜಡ್ಜ್ಮೆಂಟ್ ಇಸ್ ನಾಟ್ ವೆರಿ ಇಂಪಾರ್ಟೆಂಟ್ ವೆನ್ ವಿ ಆಕ್ಟ್ ಇನ್ ದ ಫಿಲಿಮ್ಸ್. ಇಟ್ ಇಸ್ ಸಂಬಡಿ ಹೂ ಸಡನ್ಲಿ ಸೀಸ್ ದ ಫಿಲಿಮ್. ಯಾರೋ ಹೊಸದಾಗಿ ನೋಡಿದಾಗ ಅವ್ರಿಗೆ ಅನ್ಸುತ್ತೆ ಅದು ತುಂಬ ಮುಖ್ಯ. 95% ನನ್ನ ಹೆಂಡತಿ ಜಡ್ಜ್ಮೆಂಟ್ ಕರೆಕ್ಟ್ ಆಗಿರುತ್ತೆ. ಬೇರೆ ಫಿಲ್ಮ್ಗಳು ನೋಡಲ್ಲ ನಂದು, ಅದು ನಿಮಗೆ ಗೊತ್ತಿರೋ ಯಾಕಿರುತ್ತೆ ಅಂತ. ಈ ಫಿಲ್ಮ್ ಸ್ವಲ್ಪ ಸೇಫ್ ಆಗಿ ನೋಡ್ತಾಳೆ, ಆರಾಮಾಗಿ ನೋಡಿದ್ದಾಳೆ, ಟೆನ್ಷನ್ ಇಲ್ಲ ಅವನಿಗೆ. ಸೊ ಅವಳು ಆಸೆ ಪಟ್ಟಿದ್ದಾಳೆ, ಅವ್ರು ಚೆನ್ನಾಗಿದೆ ಅಂತ ಹೇಳಿದ್ದಾಳೆ. ಅರ್ಥ ಆಯ್ತಲ್ಲ ನಿಮಗೆ? ಓಕೆ, ಎನಿಯೋ ಆಲ್ ದ ಬೆಸ್ಟ್ ಸರ್. ಲೆಟ್ ಅಸ್ ಆಲ್ ಸೆಲೆಬ್ರೇಟ್. ಜೆನಿನವರು ಒಂದು ಒಳ್ಳೆ ಮಾತು ಹೇಳಿದ್ರು, ಲೆಟ್ ಅಸ್ ಆಲ್ ಸೆಲೆಬ್ರೇಟ್ ಅಂತ ಹೇಳಿದ್ರು. ಹೌದು, ಎಲ್ಲರೂ ಇಂಡಿಯಾದಲ್ಲಿ ಸೆಲೆಬ್ರೇಟ್ ಮಾಡಬೇಕಾಗಿರೋದು ಆನ್ ಸ್ಕ್ರೀನ್ ಫ್ರಮ್ 18 July 18. ಲೆಟ್ ಅಸ್ ಸೆಲೆಬ್ರೇಟ್ ಟುಗೆದರ್. ಎಲ್ಲರೂ ಡಿಸ್ಕಷನ್ ಮಾಡೋಣ. ಜುಲೈ 18 ಕಿರೀಟಿ ಅವರ ಜೂನಿಯರ್ ಸಿನಿಮಾ ಸೆಲೆಬ್ರೇಟ್ ಮಾಡೋಣ.